ಸಂತೋಷಪಟ್ಟರು. ಯಾಕೆ? ತೀರ್ಥಂಕರ ಆಗುವಂಥ ಜೀವ ಗರ್ಭದಲ್ಲಿ ಬಂತು. ಅದಾದ ನಂತರ ಗರ್ಭ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಚೈತ್ರ ಯೋಗದಲ್ಲಿ ಉತ್ತಮ ಪುತ್ರನನ್ನು ಪಡೆದಳು ಈ ಮಹಾರಾಣಿ ಜಯರಾಮ. ಆವಾಗ ಶಿಶುವನ್ನು ಮಹಾಮೇರು ಪರ್ವತದ ಮೇಲೆ ಒಯ್ಯಲು ಬಂದರು ಭವನವಾಸಿ ವ್ಯಂತರ ಜ್ಯೋತಿಷಿಕ ವೈಮಾನಿಕ ದೇವತೆಗಳು. ಅಸಂಖ್ಯಾತ ಪ್ರಮಾಣದ ದೇವತೆಗಳು ಬರ್ತಾರೆ. ಅವರ ಸಂಖ್ಯೆ ಅಸಂಖ್ಯಾತ ಇರುತ್ತದೆ. ಅದಾದ ನಂತರ ಅಲ್ಲಿ ತಗೊಂಡು ಹೋಗಿ ಅವರು ಕ್ಷೀರಾಭಿಷೇಕ ಮಾಡಿದ್ರು ಅಂತ ಆಚಾರ್ಯ ಭಗವಾನ್ರಿ ಇಲ್ಲಿ ಸ್ವಚ್ಛ ಬರೀತಾರೆ, ಕೇಳ್ರಿ ನೋಡಿ. ಕ್ಷೀರಾಭಿಷೇಕ ಮಾಡಿ ಅದನ್ನು ಮತ್ತೆ ಹೇಳ್ತೀನಿ ನಾನು. ಈಗ ಅದು ಮಾಡಿದ ಬಳಿಕ ಅವರಿಗೆ ಆ ವರ್ಣಗಳಿಂದ ಭೂಷಿತನನ್ನಾಗಿ ಮಾಡಿ ಅವರಿಗೆ ಮೊಲ್ಲೆಯ ಹೂವಿನ ಕಾಂತಿಯಂತೆ ಪ್ರಕಾಶಮಾನವಾದ ದೇಹ ಕಾಂತಿಯುಳ್ಳವನಿಗೆ ಪುಷ್ಪದಂತನೆಂದು ಹೆಸರಿಟ್ಟರು. ನೋಡಿ, ಈ ಸುವಿಧಿನಾಥ ಹೆಸರು ಅದಾದ ನಂತರ ಬಂದಿರೋದಿದೆ. ಇದು ಅವರ ಮೂಲ ಹೆಸರು ಪುಷ್ಪದಂತ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಡ್ರಿ. ಪುಷ್ಪದಂತರೆಂದು ಅವರ ಹೆಸರು. ಅದಾದ ನಂತರ ಅವರಿಗೆ ಸುವಿಧಿನಾಥ್ ಅಂತೆಲ್ಲ ಹೆಸರು ಬಂತು. ಅದು ಇರಲಿ ಹಾಗಾದರೂ ಮೂಲ ಹೆಸರಿದೆ ಪುಷ್ಪದಂತ. ಯಾಕೆಂತಂದರೆ ಇಲ್ಲಿ ಆಚಾರ್ಯ ಭಗವಾನ್ ಸ್ವಚ್ಛ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಸುವಿಧಿ ಅಲ್ಲ, ಪುಷ್ಪದಂತ. ಆಯಿತು. ಅದಾದ ನಂತರ ಇಲ್ಲಿ ಈ ವಿಷಯವನ್ನು ಬಿಟ್ಟು ಮಧ್ಯದಲ್ಲಿ ನಿಲ್ಲಿಸಿ ನಿಮಗೊಂದು ಬಹಳ ಮಹತ್ವಪೂರ್ಣವಾದ ಸೂಚನಾತ್ಮಕವಾದ ಒಂದು ಬಹಳ ಮಹತ್ವಪೂರ್ಣ ವಿಷಯವನ್ನು ಹೇಳ್ತೀನಿ, ಕೇಳಿ. ಸಾಕಷ್ಟು ಜಾಗದಲ್ಲಿ ಬಹಳ ದೊಡ್ಡ ಹೋರಾಟ ಆಗ್ತಾಯಿದೆ. ಭಗವಾನರ ಅಭಿಷೇಕ ನಿಲ್ಲಿಸಬೇಕು ಅಂದರೆ ಪಂಚಾಮೃತ ಅಭಿಷೇಕ ನಿಲ್ಲಿಸಬೇಕು, ಅಷ್ಟದ್ರವ್ಯಾರ್ಚನೆ, ಹೂ ನಿಲ್ಲಿಸಬೇಕು, ಹಣ್ಣು ನಿಲ್ಲಿಸಬೇಕು, ಅದು ದೊಡ್ಡ ಹೋರಾಟ ನಡೀತಾ ಇದ್ದಾವೆ ಎಲ್ಲ ಕಡೆ. ಈಗ ಭಾರತ ದೇಶದಲ್ಲಿ ದೊಡ್ಡ ಅಭಿಯಾನಗಳು, ದೊಡ್ಡ ಹೋರಾಟಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಅದನ್ನು ಓಪನ್ ಮಾಡಿ ಇದನ್ನೆಲ್ಲ ಓಪನ್ ಮಾಡಲಾಗಿದೆ. ಅದಕ್ಕೋಸ್ಕರ ಬಹಳ ವಿಶೇಷ ನೋಡಿ. ನಾನು ನಿಮಗೆ ಮೊದಲಿಂದ ಹೇಳ್ತಾ ಬರ್ತಾ ಇದ್ದೆ, 5ನೇ ಸಮುದ್ರದಲ್ಲಿ ನೀರಿಲ್ಲ, ಹಾಲಿದೆ ಅಂತ ಮೊದಲಿಂದ ನಾನು ಹೇಳ್ತಾ ಬರ್ತಾ ಇದ್ದೆ. ಅದು ಅಷ್ಟೇ ನಮ್ಮ ಉಪದೇಶ ಭಾಗಗಳಲ್ಲೂ ಕೂಡ ಪಂಚಾಮೃತ ಅಭಿಷೇಕ ಭಾಗ 1 to 3 ಮತ್ತು ಇದರಲ್ಲೆಲ್ಲ ಬಹಳ ವಿಸ್ತಾರವಾಗಿ ಅದನ್ನ ವರ್ಣನೆ ಮಾಡಲಾಗಿದೆ. ಮೂಲಾಚಾರ ಶಾಸ್ತ್ರದಲ್ಲಿದೆ, ರಾಜವರ್ತಿಕ ಶಾಸ್ತ್ರದಲ್ಲಿದೆ, ಇನ್ನು ಅನೇಕ ಶಾಸ್ತ್ರಗಳಲ್ಲಿ ಆ ವರ್ಣನೆ ಇದೆ. ಇಲ್ಲಿ ಆಚಾರ್ಯ ಭಗವಾನ್ ಬರಿತಾ ಸ್ವಚ್ಛವಾಗಿ ಬರೆದು ಬಿಟ್ಟರು. ಈಗ ಅನ್ಯ ಜಾಗದಲ್ಲಿ ನಿಮ್ಗೇನಾಗುತ್ತೆ ಅಂದರೆ 5ನೇ ಸಮುದ್ರದ ಜಲದಿಂದ ಅಭಿಷೇಕ ಆಯಿತು ಹೀಗೆ ಬರ್ತದೆ. ಸಾಕಷ್ಟು ಶಾಸ್ತ್ರಗಳು ಹಾಗೆ ಬರ್ತದೆ, ನಾನು ನೋಡಿದ್ದೀನಿ ಅದು. ಆದರೆ ಇಲ್ಲಿ ಸ್ವಚ್ಛವಾಗಿ ಆಚಾರ್ಯ ಭಗವಾನ್ ಈ ಜಾಗದಲ್ಲಿ ಬರೆದೇ ಬಿಟ್ರು. ಮಹಾಪುರಾಣ ಶಾಸ್ತ್ರದ 55ನೇ ಪರ್ವ ಶ್ಲೋಕ ನಂಬರ್ 28 ಅದರ ಒಳಗಡೆ ಆಚಾರ್ಯ ಗುಣಭದ್ರರು ಕ್ಷೀರಾಭಿಷೇಕ ಅಂತ ಸ್ವಚ್ಛ ಬರೆದಿದ್ದಾರೆ. ಬೇಕಾದರೆ ಇಚ್ಛುಕರು ಅಲ್ಲಿಂದ ನೋಡಬಹುದು. ಇನ್ನೊಂದ್ಸಲ ಕೇಳಿ. ಮಹಾಪುರಾಣ ಶಾಸ್ತ್ರದ 55ನೇ ಪರ್ವ ಶ್ಲೋಕ ನಂಬರ್ 28 ಅಲ್ಲಿ ಕ್ಷೀರಾಭಿಷೇಕ ಅಂದರೆ ಹಾಲಿನ ಅಭಿಷೇಕ ಅಂದರೆ 5ನೇ ಸಮುದ್ರದಿಂದ ಹಾಲನ್ನು ತಗೊಬಂದು ಜಿನೇಂದ್ರ ಭಗವಾನರಿಗೆ ಅಭಿಷೇಕ ಮಾಡಿದ್ರು. ಸ್ವಚ್ಛ ವರ್ಣನೆ ಇದೆ. ಯಾರು ಇಚ್ಛುಕರು ಬೇಕಾದರೆ ನೋಡ್ಕೋಬಹುದು. ಆದ್ದರಿಂದ ನಾವೆಲ್ಲ ಇಲ್ಲಿ ಜಿನೇಂದ್ರ ಭಗವಾನರ ಮೂರ್ತಿಗೆ ಅಭಿಷೇಕ ಮಾಡ್ತೀವಿ ವಸ್ತಿಗಳಲ್ಲಿ. ಅದನ್ನು ಅಭಿಷೇಕವನ್ನು ನಿಲ್ಲಿಸಬೇಕು, ಪಂಚಾಮೃತ ಅಭಿಷೇಕವನ್ನು ನಿಲ್ಲಿಸಬೇಕು ಅಂತ ದೊಡ್ಡ ಹೋರಾಟ ಭಾರತ ದೇಶದಲ್ಲಿ ನಡೀತಾ ಇದೆ. ಇದು ಪಂಚಮ ಕಾಲದ ಮಹಿಮೆ ಅಂತ ತಿಳ್ಕೊಂಡು ಈಗ ಕಥಾ ಭಾಗ ಆದ್ದರಿಂದ ಇಲ್ಲಿ ನಾನು ಜಾಸ್ತಿನೇ ಹೇಳೋದಿಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ತಾರಲ್ಲ, ಅದೇ ರೀತಿ ನೀವು ಅಕಸ್ಮಾತ್ ಜಾಣರಿದ್ದಲ್ಲಿ ನಿಮಗೆ ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಅನೇಕ ಅನ್ಯ ಶಾಸ್ತ್ರಗಳ ರೆಕಾರ್ಡ್ಗಳನ್ನು ಬೇಕಾದ ಜಾಗದಲ್ಲಿ ನಾನು ಕೊಟ್ಟಿದ್ದೀನಿ. ಅದು ವಿಷಯ ಅಲ್ಲ, ಆದ್ದರಿಂದ ನಾನಿಲ್ಲಿ ಅದನ್ನು ಎತ್ತೋದಿಲ್ಲ ಜಾಸ್ತಿ.